ಸರ್ ನನ್ನ ಹೆಸರು ರಜನೀಶ್ ಅಂತ. ನಾನೊಂದು ನೆಟ್ವರ್ಕಿಂಗ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ ಒಂದು 2 ವರ್ಷದ ಹಿಂದೆ ನನಗೆ ಶುಗರ್ ಬಂದ್ಬಿಟ್ಟಿತ್ತು. ನಾನು ತುಂಬ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಿದ್ದೆ. ಟ್ಯಾಬ್ಲೆಟ್ ತಗೋತಾ ಇದ್ದೆ, ಬಟ್ ಟ್ಯಾಬ್ಲೆಟ್ ತಗೊಂಡ್ರು ನನಗೆ ಏನಾಗ್ತಿತ್ತು ಅಂದರೆ ತುಂಬ ಟಯರ್ಡ್ ಆಗ್ತಿತ್ತು. ಎಲ್ಲೂ ಓಡೋಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ನನಗೊಂಥರ ಹೆಂಗೆ ಫೀಲ್ ಅಂದರೆ, ಟ್ಯಾಬ್ಲೆಟ್ ತಗೊಂಡು ನನಗೆ ತುಂಬ ಅಂದರೆ ತುಂಬ ನನಗೆ ಜಾಸ್ತಿ ದೃಷ್ಟಿ ಕಾಣಿಸ್ತಾ ಇರಲಿಲ್ಲ ಸರಿಯಾಗಿ ಅವಾಗ. ಮತ್ತೆ ಟಯರ್ಡ್ ಆಗೋದು ಜಾಸ್ತಿ. ಆ ಥರ ಆಗಿ ನನಗೆ ತುಂಬ ಸಫರ್ ಪಡ್ತಿದ್ದಾಗ ನನಗೆ ಈ ಪ್ರಾಡಕ್ಟ್ನ ತೋರಿಸಿದ್ರು, ಆಮ್ಲಾ ಟರ್ಮರಿಕ್ ಅಂತ. ಈ ಪ್ರಾಡಕ್ಟ್ ತಗೊಂಡ್ಮೇಲೆ ನಾನೊಂದು ಸುಮಾರು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಟ್ಯಾಬ್ಲೆಟ್ ತಗೊಂಡ್ಮೇಲೆ ನನಗೆ ಸ್ವಲ್ಪ ದೃಷ್ಟಿನೂ ಚೆನ್ನಾಗಿ ಕಾಣಿಸ್ತದೆ ಈಗ, ಮತ್ತೆ ಟಯರ್ಡ್ನೆಸ್ ಅನ್ನೋದೇ ಇಲ್ಲ. ತುಂಬ ಸ್ಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ ಈಗ. ಎನರ್ಜಿ ಜಾಸ್ತಿ ಬರುತ್ತೆ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನೀಗ. ಆ ಥರ ಆಗಿದೆ. ತುಂಬ ಒಳ್ಳೆ ಪ್ರಾಡಕ್ಟ್ ಇದು. ನಾನು ಡಾಕ್ಟರ್ ನವೀನ್. ನಿಮಗೆ ಶುಗರ್ ಜಾಸ್ತಿ ಆಗಿದೆಯಾ ಮತ್ತೆ ಅದ್ರ ಕಂಟ್ರೋಲ್ ಬರ್ತಾ ಇರಲ್ವಾ, ಮತ್ತೆ ಅದನ್ನ ಸಿಂಪ್ಟಮ್ಸ್ ನೀವು ಸಫರ್ ಮಾಡ್ತಾ ಇದ್ದೀರಾ? ಅದಕ್ಕಾಗಿ ನಮ್ಮ ADDS ಮತ್ತೆ ಮಧುನಾಶಿನ ಬಳಸಬಹುದು. ನೀವು ADDS ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ತಗೋಬೇಕಾಗುತ್ತೆ. ನಮ್ಮ ಮಧುನಾಶಿನ ನೀವು ಸಾಯಂಕಾಲ ಊಟಕ್ಕಿಂತ ಮುಂಚೆ ತಗೋಬೇಕಾಗುತ್ತೆ. ಇವೆರಡು ಬಳಕೆ ಮಾಡೋದ್ರಿಂದ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಮತ್ತೆ ಅದರಿಂದ ಆಗ್ತಾ ಇರೋ ತೊಂದರೆಗಳಾಗಿರ್ಬೋದು, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ. ADDS ಸಿಹಿ ನಿಮ್ಮ ಜೀವನದಲ್ಲಿ ಇರಲಿ, ನಿಮ್ಮ ರಕ್ತದಲ್ಲಿ ಅಲ್ಲ. ಇಂಗ್ಲೀಷ್ ಮೆಡಿಸನ್ ಆದಷ್ಟು ಕಡಿಮೆ ಮಾಡಿಕೊಂಡು ಆಯುರ್ವೇದಿಕ್ ಟ್ಯಾಬ್ಲೆಟ್ಸನ್ನು ಉಪಯೋಗಿಸ್ಕೊಂಡ್ರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಎಲ್ಲ ಆರೋಗ್ಯವಾಗಿ ಇರೋದಕ್ಕೆ ಕಡಿಮೆ ಬೆಲೆಯಲ್ಲಿ ನಮಗೆ ಟ್ಯಾಬ್ಲೆಟ್ ಸಿಕ್ಕೋದ್ರಿಂದ ಇನ್ಸುಲಿನ್ ತಗೊಳ್ತಾ ಇದ್ದೆ, ಟ್ಯಾಬ್ಲೆಟು ತಗೊಳ್ತಾ ಇದ್ದೆ ಇಂಗ್ಲೀಷ್ದು. ಈಗ ನಾನು ಅದನ್ನು ಕಡಿಮೆ ಮಾಡಿದ್ದೀನಿ. ನನಗೆ ಡಾಕ್ಟರ್ ನವೀನ್ ಅನ್ನೋ ಸಾಹೇಬರು ಡಾಕ್ಟರ್ ನಮಗೆ ಬಿಫೋರ್ 280ರಿಂದ 290, 300ವರೆಗೂ ಇರ್ತಾ ಇತ್ತು. ಈ ಉಪಯೋಗಿಸಿದ ಮೇಲೆ 150ರಿಂದ 160 ಇದೆ. ನನಗೆ ಕಾಲು ಉರಿ ಇರ್ತಾ ಇತ್ತು, ಡೈಜೆಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ, ಸುಸ್ತಾಗ್ತಾ ಇತ್ತು. ಈಗ ನನಗೆ ಸುಸ್ತು ಅನ್ನೋದಿಲ್ಲ, ಡೈಜೆಷನ್ ಚೆನ್ನಾಗಿ ಆಗ್ತಾ ಇದೆ, ಕಾಲು ಉರಿ ನಿಂತೋಗಿದೆ. ಒಳ್ಳೆ ಯಂಗ್ಸ್ಟರ್ ಬಂದ ರೀತಿಯಲ್ಲಿ ಆಗುತ್ತೆ, ಅವ್ರಿಗೆ ಒಂಥರ ಹುಮ್ಮಸ್ ಬರುತ್ತೆ, ಧಾರಾಳವಾಗಿ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು. ಎಲ್ಲ ಉಲ್ಲಾಸ ಚೆನ್ನಾಗಿ ಬಂದಿದ್ದೀನಿ. ಈಗ ಒಂಥರ ಮಾತಾಡೋಕೆ ಅಷ್ಟೇ, ಓಡಾಡೋಕ್ಕೂ ಅಷ್ಟೇ. ಅದಕ್ಕೆ ಮುಂದೆ 4 ಹೋಗ್ತಾ ಇದ್ದೆ. ಇವೆಲ್ಲ ಕಂಟ್ರೋಲ್ ಆಗ್ಬಿಡ್ತದೆ. ಮೊದಲು ಒಂದು ಮುದ್ದೆ ತಿಂದ್ಬಿಟ್ಟು ರೈಸ್ ತಿಂತಾರಲ್ಲ, ಸಾಕಪ್ಪ ನಾಲ್ಕು ಇಷ್ಟು ಸಾಕೋದು ಎದ್ಬಿಡೋದು ಬಡ್ದಂಬಿಟ್ಟೇನೆ. ಇವಾಗ ಒಂದು ಮುದ್ದೆ ಅಷ್ಟು ಇನ್ನಷ್ಟು ಇಟ್ಟು ಮಾಡ್ಕೊಂತೀನಿ, ತಿಂದ್ಬಿಟ್ಟು ಸ್ವಲ್ಪ ರೈಸು ತಿಂತೀನಿ. ಕರೆಕ್ಟಾಗಿ ಆರೋಗ್ಯ ಚೆನ್ನಾಗಿರ್ತದೆ. ಗಾಡಿಗಳಿಗೆ ಕಾರ ಬಸ್ ಹೋದ್ರೆ ಸುಸ್ತಾಗೋದು ಇವಾಗ ಏನಿಲ್ಲ.